ಮೊದಲನೇ ಪ್ರಶ್ನೆ. ದೇಹದ ಮೂಳೆಗಳನ್ನು ಬಲಪಡಿಸುವಲ್ಲಿ ಸೂರ್ಯನ ಬೆಳಕನ್ನು ದಿನದ ಯಾವ ಸಮಯಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿದೆ? ಎ. ಬೆಳಗಿನ ಸೂರ್ಯ. ಬಿ. ಮಧ್ಯಾಹ್ನದ ಸೂರ್ಯ. ಸಿ. ಸಂಜೆಯ ಸೂರ್ಯ. ಡಿ. ಮುಂಜಾನೆಯ ಸೂರ್ಯ. ಉತ್ತರ ಎ. ಬೆಳಗಿನ ಸೂರ್ಯ ಬೆಳಕು. ಎರಡನೇ ಪ್ರಶ್ನೆ. ದೇಹದ ಯಾವ ಅಂಗವನ್ನು ರಕ್ತ ಶೋಧಕ ಎಂದು ಕರೆಯಲಾಗುತ್ತದೆ? ಎ. ಯಕೃತ್. ಬಿ. ಹೃದಯ. ಸಿ. ಮೂತ್ರಪಿಂಡ. ಡಿ. ಶ್ವಾಸಕೋಶಗಳು. ಉತ್ತರ ಸಿ. ಮೂತ್ರಪಿಂಡ. ಮೂರನೇ ಪ್ರಶ್ನೆ. ಫ್ರಿಡ್ಜ್ನಲ್ಲಿ ಸಂಗ್ರಹಿಸಿದ ಯಾವ ಆಹಾರವನ್ನು ಮತ್ತೆ ಬಿಸಿ ಮಾಡಿದರೆ ಕ್ಯಾನ್ಸರ್ ಬರುತ್ತದೆ? ಎ. ಕೋಳಿ ಮಾಂಸ. ಬಿ. ಅನ್ನ. ಸಿ. ಚಹಾ. ಡಿ. ಮೀನು. ಉತ್ತರ ಎ. ಕೋಳಿ ಮಾಂಸ. ನಾಲ್ಕನೇ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ಎ. ಸೇಬು. ಬಿ. ಕಿತ್ತಳೆ. ಸಿ. ಬಾಳೆಹಣ್ಣು. ಡಿ. ಮಾವು. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಐದನೇ ಪ್ರಶ್ನೆ. ಯಕೃತ್ತಿನಿಂದ ವಿಷವನ್ನು ತೆಗೆದುಹಾಕಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಸೇಬು. ಬಿ. ದ್ರಾಕ್ಷಿಗಳು. ಸಿ. ಪೇರಳೆ. ಡಿ. ಬಾಳೆಹಣ್ಣು. ಉತ್ತರ ಬಿ. ದ್ರಾಕ್ಷಿಗಳು. ಆರನೇ ಪ್ರಶ್ನೆ. ಯಾವ ಪ್ರಾಣಿಗೆ 3 ಹೃದಯಗಳಿವೆ? ಎ. ಆಕ್ಟೋಪಸ್. ಬಿ. ತಿಮಿಂಗ್ಲ. ಸಿ. ಮೊಸಳೆ. ಡಿ. ಮೀನು. ಉತ್ತರ ಎ. ಆಕ್ಟೋಪಸ್. ಏಳನೇ ಪ್ರಶ್ನೆ. ಭಾರತದಲ್ಲಿ ಕರೆನ್ಸಿ ನೋಟುಗಳನ್ನು ಮುದ್ರಿಸುವ ಸಂಸ್ಥೆ ಯಾವುದು? ಎ. ಆರ್.ಬಿ.ಐ. ಬಿ. ಎಸ್.ಬಿ.ಐ. ಸಿ. ಎಸ್.ಸಿ.ಬಿ.ಐ. ಡಿ. ನಬಾರ್ಡ್. ಉತ್ತರ ಎ. ಆರ್.ಬಿ.ಐ. ಎಂಟನೇ ಪ್ರಶ್ನೆ. ಮಾನವನ ದೇಹದಲ್ಲಿ ಯಾವ ಕೊರತೆಯಿಂದ ಉಗುರುಗಳ ಮೇಲೆ ಬಿಳಿ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ? ಎ. ಕ್ಯಾಲ್ಸಿಯಂ. ಬಿ. ಸತು. ಸಿ. ವಿಟಮಿನ್ ಸಿ. ಡಿ. ಕಬ್ಬಿಣ. ಉತ್ತರ ಬಿ. ಸತು. ಒಂಬತ್ತನೇ ಪ್ರಶ್ನೆ. ಮಾನವನ್ನು ಉಪಯೋಗಿಸಿದ ಪ್ರಥಮ ಲೋಹ ಯಾವುದು? ಎ. ಕಬ್ಬಿಣ. ಬಿ. ತಾಮ್ರ. ಸಿ. ಚಿನ್ನ. ಡಿ. ಬೆಳ್ಳಿ. ಉತ್ತರ ಬಿ. ತಾಮ್ರ. ಹತ್ತನೇ ಪ್ರಶ್ನೆ. ಹಲ್ಲು ನೋವು ಬೇಗನೆ ನಿವಾರಣೆ ಆಗಲು ಯಾವ ಎಲೆ ಪ್ರಯೋಜನಕಾರಿ? ಎ. ಪೇರಳೆ ಎಲೆ. ಬಿ. ನಿಂಬೆ ಎಲೆಗಳು. ಸಿ. ಮಾವಿನ ಎಲೆಗಳು. ಡಿ. ಬೇವಿನ ಎಲೆಗಳು. ಉತ್ತರ ಎ. ಪೇರಳೆ ಎಲೆಗಳು. ಹನ್ನೊಂದನೇ ಪ್ರಶ್ನೆ. ಸ್ನಾನ ಮಾಡುವಾಗ ಮೊದಲು ತಲೆಯ ಮೇಲೆ ನೀರು ಸುರಿದರೆ ಯಾವ ಕಾಯಿಲೆ ಬರುವ ಅಪಾಯವಿದೆ? ಎ. ಹೃದಯಾಘಾತ. ಬಿ. ಪಾರ್ಶ್ವವಾಯು. ಸಿ. ರಕ್ತದೊತ್ತಡ. ಡಿ. ಬ್ರೈನ್ ಸ್ಟ್ರೋಕ್. ಉತ್ತರ ಡಿ. ಬ್ರೈನ್ ಸ್ಟ್ರೋಕ್. ಹನ್ನೆರಡನೇ ಪ್ರಶ್ನೆ. ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು? ಎ. ಐಹೊಳೆ ಶಾಸನ. ಹಲ್ಮಿಡಿ ಶಾಸನ. ಸಿ. ತಾಳಗುಂದ ಶಾಸನ. ಡಿ. ಬ್ರಹ್ಮಗಿರಿ ಶಾಸನ. ಉತ್ತರ ಬಿ. ಹಲ್ಮಿಡಿ ಶಾಸನ.
13ನೇ ಪ್ರಶ್ನೆ. ನಿಂತು ನೀರು ಕುಡಿದರೆ ದೇಹದ ಯಾವ ಭಾಗಕ್ಕೆ ಗಂಭೀರ ಹಾನಿ ಆಗುತ್ತದೆ? ಎ ಯಕೃತ್, ಬಿ ಹೃದಯ, ಸಿ ಶ್ವಾಸಕೋಶಗಳು, ಡಿ ಮೂತ್ರಪಿಂಡ. ಉತ್ತರ ಡಿ ಮೂತ್ರಪಿಂಡ. ನಿಮಗೆ ಒಂದು ಸಣ್ಣ ವಿನಂತಿ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡಿದರೆ ತುಂಬಾ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ತುಂಬಾ ಧನ್ಯವಾದಗಳು. 14ನೇ ಪ್ರಶ್ನೆ. ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು? ಎ ಕುಂಚಿಕಲ್ ಜಲಪಾತ, ಬಿ ಹಬ್ಬೆ ಜಲಪಾತ, ಸಿ ಗೋಕಾಕ್ ಜಲಪಾತ, ಡಿ ಜೋಗ ಜಲಪಾತ. ಉತ್ತರ ಎ ಕುಂಚಿಕಲ್ ಜಲಪಾತ. 15ನೇ ಪ್ರಶ್ನೆ. ರಾತ್ರಿ ಮಲಗುವ ಮುನ್ನ ಮೊಬೈಲ್ ಫೋನ್ ಬಳಸುವುದರಿಂದ ಯಾವ ಹಾರ್ಮೋನ್ ಕಡಿಮೆ ಆಗುತ್ತದೆ? ಎ ಇನ್ಸುಲಿನ್, ಬಿ ಡೋಪಮೈನ್, ಸಿ ಮೆಲಟೋನಿನ್, ಡಿ ಥೈರಾಕ್ಸಿನ್. ಉತ್ತರ ಸಿ ಮೆಲಟೋನಿನ್. 16ನೇ ಪ್ರಶ್ನೆ. ರಕ್ತಹೀನತೆಗೆ ಯಾವ ಹಣ್ಣು ಹೆಚ್ಚು ಪ್ರಯೋಜನಕಾರಿ? ಸೇಬು, ಬಿ ದ್ರಾಕ್ಷಿಗಳು, ಸಿ ಮಾವು, ಡಿ ದಾಳಿಂಬೆ. ಉತ್ತರ ಡಿ ದಾಳಿಂಬೆ. 17ನೇ ಪ್ರಶ್ನೆ. ಹೆಚ್ಚು ಕಾಫಿ ಕುಡಿಯುವುದರಿಂದ ದೇಹಕ್ಕೆ ಯಾವ ಗಂಭೀರ ಹಾನಿಯಾಗುತ್ತದೆ? ಎ ಕ್ಯಾಲ್ಸಿಯಂ ಕಡಿಮೆ, ಬಿ ದೃಷ್ಟಿ ಕಡಿಮೆ, ಸಿ ರಕ್ತದ ನಷ್ಟ, ಡಿ ತೂಕ ನಷ್ಟ. ಉತ್ತರ ಎ ಕ್ಯಾಲ್ಸಿಯಂ ಕಡಿಮೆ. 18ನೇ ಪ್ರಶ್ನೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ಯಾವ ರೋಗ ಗುಣವಾಗುತ್ತದೆ? ಎ ತಲೆನೋವು, ಬಿ ಚರ್ಮ ರೋಗ, ಸಿ ಮಲಬದ್ಧತೆ, ಡಿ ಮೇಲಿನ ಎಲ್ಲವೂ. ಉತ್ತರ ಡಿ ಮೇಲಿನ ಎಲ್ಲವೂ. 19ನೇ ಪ್ರಶ್ನೆ. ಊಟದ ಜೊತೆಗೆ ಹೆಚ್ಚು ನೀರು ಕುಡಿದರೆ ಏನಾಗುತ್ತೆ? ಎ ಬುದ್ಧಿಮತ್ತೆ ಕಡಿಮೆಯಾಗಿದೆ, ಬಿ ತೂಕ ನಷ್ಟ, ಸಿ ಜೀರ್ಣಕಾರಿ ಸಮಸ್ಯೆಗಳು, ಡಿ ಕಡಿಮೆ ನಿದ್ರೆ. ಉತ್ತರ ಸಿ ಜೀರ್ಣಕಾರಿ ಸಮಸ್ಯೆಗಳು. 20ನೇ ಪ್ರಶ್ನೆ. ಊಟ ಮಾಡಿದ ಎಷ್ಟು ಸಮಯದ ನಂತರ ಮಲಗುವುದು ಸುರಕ್ಷಿತ? 30 ನಿಮಿಷಗಳು, ಬಿ 15 ನಿಮಿಷಗಳು, ಸಿ 2 ಗಂಟೆಗಳು, ಡಿ 1 ಗಂಟೆ. ಉತ್ತರ ಡಿ 1 ಗಂಟೆ. 21ನೇ ಪ್ರಶ್ನೆ. ಮನುಷ್ಯರಲ್ಲಿ ಮೂಳೆ ಮತ್ತು ಕೀಲು ನೋವು ನಿವಾರಣೆಗೆ ರಾತ್ರಿಯಲ್ಲಿ ಪಾದಗಳಿಗೆ ಯಾವ ಎಣ್ಣೆ ಪ್ರಯೋಜನಕಾರಿ? ಎ ತೆಂಗಿನ ಎಣ್ಣೆ, ಬಿ ಎಳ್ಳಿನ ಎಣ್ಣೆ, ಸಿ ಸಾಸಿವೆ ಎಣ್ಣೆ, ಡಿ ಸೂರ್ಯಕಾಂತಿ ಎಣ್ಣೆ. ಉತ್ತರ ಎ ತೆಂಗಿನ ಎಣ್ಣೆ. 22ನೇ ಪ್ರಶ್ನೆ. ಚಿಂಗಂ ತಿನ್ನುವಾಗ ಮಾನವನ ದೇಹದ ಯಾವ ಸಾಮರ್ಥ್ಯ ಹೆಚ್ಚಾಗುತ್ತದೆ? ಎ ಗಮನ ಶಕ್ತಿ, ಬಿ ಶ್ರವಣ ಶಕ್ತಿ, ಸಿ ದೃಷ್ಟಿ ಶಕ್ತಿ, ಡಿ ಜೀರ್ಣ ಶಕ್ತಿ. ಉತ್ತರ ಬಿ ಶ್ರವಣ ಶಕ್ತಿ. 23ನೇ ಪ್ರಶ್ನೆ. ಅನ್ನ ತಿಂದ ತಕ್ಷಣ ಏನು ಮಾಡಿದರೆ ಮನುಷ್ಯನ ಆಯುಸ್ಸು ಕಡಿಮೆ ಆಗುತ್ತದೆ? ಎ ನಡೆಯುವುದು, ಬಿ ಮಲಗಿದರೆ, ಸಿ ಸ್ನಾನ ಮಾಡುವುದು, ಡಿ ನೀರು ಕುಡಿದರೆ. ಉತ್ತರ ಬಿ ಮಲಗಿದರೆ. 24ನೇ ಪ್ರಶ್ನೆ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ರಾಜ್ಯ ಯಾವುದು?
ಎ ಕರ್ನಾಟಕ, ಬಿ ಕೇರಳ, ಸಿ ಗುಜರಾತ್, ಡಿ ಮೇಘಾಲಯ. ಉತ್ತರ ಡಿ ಮೇಘಾಲಯ. 25ನೇ ಪ್ರಶ್ನೆ. ಕರ್ನಾಟಕ ಸರ್ಕಾರ ನೀಡುವ ಉನ್ನತ ಪ್ರಶಸ್ತಿ ಯಾವುದು? ಎ ಪಂಪ ಪ್ರಶಸ್ತಿ, ಬಿ ಕುವೆಂಪು ಪ್ರಶಸ್ತಿ, ಸಿ ಕರ್ನಾಟಕ ರತ್ನ ಪ್ರಶಸ್ತಿ, ಡಿ ರಾಜ್ಯೋತ್ಸವ ಪ್ರಶಸ್ತಿ. ಉತ್ತರ ಸಿ ಕರ್ನಾಟಕ ರತ್ನ ಪ್ರಶಸ್ತಿ. 26ನೇ ಪ್ರಶ್ನೆ. ಯಾವ ಆಹಾರವು ಮಾನವನ ಸ್ಮರಣಶಕ್ತಿಯನ್ನು ತ್ವರಿತವಾಗಿ ಹೆಚ್ಚಿಸುತ್ತದೆ? ಡಾರ್ಕ್ ಚಾಕ್ಲೇಟ್, ಕಾಫಿ, ಸಿ ಬ್ಲೂಬೆರ್ರಿ, ಡಿ ಮೊಟ್ಟೆ. ಉತ್ತರ ಮೇಲಿನ ಎಲ್ಲವೂ. ಡಾರ್ಕ್ ಚಾಕ್ಲೇಟ್, ಕಾಫಿ, ಬ್ಲೂಬೆರ್ರಿ ಮತ್ತು ಮೊಟ್ಟೆ. 27ನೇ ಪ್ರಶ್ನೆ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಬೆಳಗಾವಿ, ಬಿ ಮೈಸೂರು, ಸಿ ಬೀದರ್, ಡಿ ಬೆಂಗಳೂರು. ಉತ್ತರ ಎ ಬೆಳಗಾವಿ. 28ನೇ ಪ್ರಶ್ನೆ. ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಎ NH-44, ಬಿ NH-27, ಸಿ NH-48, ಡಿ NH-19. ಉತ್ತರ ಎ NH-44. 29ನೇ ಪ್ರಶ್ನೆ. ಸೂರ್ಯ ಯಾವ ಗ್ರಹಕ್ಕೆ ಅತಿ ಹತ್ತಿರವಾಗಿದೆ? ಭೂಮಿ, ಬಿ ಮಂಗಳ, ಸಿ ಬುಧ, ಡಿ ಶುಕ್ರ. ಉತ್ತರ ಸಿ ಬುಧ. 30ನೇ ಪ್ರಶ್ನೆ. ನೀವು ಅತಿಯಾಗಿ ಯೋಚಿಸಿದಾಗ ದೇಹದಲ್ಲಿ ಯಾವ ಹಾರ್ಮೋನ್ ಹೆಚ್ಚಾಗುತ್ತದೆ? ಇನ್ಸುಲಿನ್, ಬಿ ಡೋಪಮೈನ್, ಸಿ ಥೈರಾಕ್ಸಿನ್, ಡಿ ಕಾರ್ಟಿಸೋಲ್. ಉತ್ತರ ಡಿ ಕಾರ್ಟಿಸೋಲ್. ಗರ್ಭಿಣಿ ಮಗು ಎಷ್ಟು ತಿಂಗಳು ಬೆರಳುಗಳನ್ನು ಅಭಿವೃದ್ಧಿಪಡಿಸುತ್ತದೆ? ಎ 3 ತಿಂಗಳಲ್ಲಿ, ಬಿ 6 ತಿಂಗಳಲ್ಲಿ, ಸಿ 5 ತಿಂಗಳಲ್ಲಿ, ಡಿ 8 ತಿಂಗಳಲ್ಲಿ. ಉತ್ತರ ಬಿ 6 ತಿಂಗಳಲ್ಲಿ. ಸಾರ್ವಜನಿಕ ರೇಡಿಯೋ ಪ್ರಸಾರವನ್ನು ಮೊದಲು ಎಲ್ಲಿ ಪ್ರಾರಂಭಿಸಲಾಯಿತು? ಎ ನವದೆಹಲಿ, ಬಿ ಚೆನ್ನೈ, ಸಿ ಮುಂಬೈ, ಡಿ ಕೋಲ್ಕತ್ತಾ. ಉತ್ತರ ಡಿ ಕೋಲ್ಕತ್ತಾ. ಪ್ರಪಂಚದಲ್ಲಿ ಅತಿ ವೇಗವಾಗಿ ಮಾತನಾಡುವ ಭಾಷೆ? ಎ ಫ್ರೆಂಚ್, ಬಿ ಜಪಾನೀಸ್, ಸಿ ಚೈನೀಸ್, ಡಿ ಇಂಗ್ಲಿಷ್. ಉತ್ತರ ಬಿ ಜಪಾನೀಸ್. ಮಲ ವಿಸರ್ಜನೆ ಸರಿಯಾಗಿ ಆಗಲು ಯಾವುದು ಪ್ರಯೋಜನಕಾರಿ? ಎ ನಿಂಬೆರಸ, ಬಿ ಮಜ್ಜಿಗೆ, ಸಿ ಮೊಸರು, ಡಿ ಹಾಲು. ಉತ್ತರ ಎ ನಿಂಬೆರಸ. ಭಾರತದ ಮೊದಲ ವಿಶ್ವ ಸುಂದರಿ ಯಾರು? ಎ ರೀಟಾ ಫರಿಯಾ, ಬಿ ಮಾಲತಿ ಬಸಪ್ಪ, ಸಿ ಐಶ್ವರ್ಯ ರೈ, ಡಿ ಯಾಸ್ಮಿನ್ ದಾಜಿ. ಉತ್ತರ ಎ ರೀಟಾ ಫರಿಯಾ. ದಂತಕ್ಷಯಕ್ಕೆ ಉತ್ತಮ ಹಣ್ಣುಗಳು ಯಾವುದು? ಎ ಸೀಬೆಹಣ್ಣು, ಬಿ ಸೇಬು ಹಣ್ಣು, ಸಿ ಹಲಸು, ಡಿ ಕಿತ್ತಾಳೆ. ಉತ್ತರ ಬಿ ಸೇಬು. ಯಾವ ದೇಶದ ಜನರು ಹೆಚ್ಚು ಸಂತೋಷದಿಂದ ಬದುಕುತ್ತಾರೆ? ಎ ಭಾರತ, ಬಿ ಅಮೆರಿಕ, ಸಿ ಜಪಾನ್, ಡಿ ಫಿನ್ಲ್ಯಾಂಡ್.
ಉತ್ತರ ಡಿ ಫಿನ್ಲ್ಯಾಂಡ್. ಇಡೀ ಪ್ರಪಂಚದಲ್ಲಿ ಒಂದೇ ಮುಖದ ಎಷ್ಟು ಜನರಿದ್ದಾರೆ? ಎ 3 ಜನರು, ಬಿ 7 ಜನರು, ಸಿ 5 ಜನರು, ಡಿ 9 ಜನರು. ಉತ್ತರ ಬಿ 7 ಜನರು. ಮಧುಮೇಹವನ್ನು ಗುಣಪಡಿಸಲು ಯಾವ ಪ್ರಾಣಿಯಿಂದ ಔಷಧವನ್ನು ತಯಾರಿಸಲಾಗುತ್ತದೆ? ಎ ಕೋತಿ, ಬಿ ಹಂದಿ, ಸಿ ಒಂಟೆ, ಡಿ ಆನೆ. ಉತ್ತರ ಬಿ ಹಂದಿ. ಜೈಲು ಗೋಡೆಗಳಿಗೆ ಯಾವ ಬಣ್ಣವನ್ನು ಬಳಿಯಲಾಗುತ್ತದೆ? ಎ ನೀಲಿ ಬಣ್ಣ, ಬಿ ಗುಲಾಬಿ ಬಣ್ಣ, ಸಿ ಹಸಿರು ಬಣ್ಣ, ಡಿ ಹಳದಿ ಬಣ್ಣ. ಉತ್ತರ ಬಿ ಗುಲಾಬಿ ಬಣ್ಣ. ಕೋಳಿ ಯಾವ ಭಾಗವು ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಅನ್ನು ಹೊಂದಿರುತ್ತದೆ? ಎ ಎದೆ, ಬಿ ರೆಕ್ಕೆ, ಸಿ ಕುತ್ತಿಗೆ, ಡಿ ತೊಡೆ. ಉತ್ತರ ಡಿ ತೊಡೆ. ವಿಶ್ವದ 75% ಧ್ವಜಗಳಲ್ಲಿ ಯಾವ ಬಣ್ಣ ಕಂಡುಬರುತ್ತದೆ? ಎ ಹಸಿರು, ಬಿ ಕೆಂಪು, ಸಿ ನೀಲಿ, ಡಿ ಬಿಳಿ. ಉತ್ತರ ಬಿ ಕೆಂಪು. ಜಪಾನ್ನಲ್ಲಿ ಬಿಡುಗಡೆಯಾದ ಮೊದಲ ಭಾರತೀಯ ಚಲನಚಿತ್ರ ಯಾವುದು? ಎ ಬಾಹುಬಲಿ, ಬಿ ಮುತ್ತು, ಸಿ ಮಗಧೀರ, ಡಿ ಬಾದುಷಾ. ಉತ್ತರ ಬಿ ಮುತ್ತು. ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಉತ್ತಮ ಆಹಾರ? ಎ ರಾಗಿ, ಬಿ ಓಟ್ಸ್, ಸಿ ಗೋಧಿ, ಡಿ ಜೋಳ. ಉತ್ತರ ಬಿ ಓಟ್ಸ್. ರಕ್ತದಾನಕ್ಕೆ ಕನಿಷ್ಠ ವಯಸ್ಸಿನ ಮಿತಿ ಎಷ್ಟು? ಎ 16, ಬಿ 17, ಸಿ 20, ಡಿ 18. ಉತ್ತರ ಬಿ 18. ಯಾವ ದೇಶದಲ್ಲಿ 10 ಮರಗಳನ್ನು ನೆಟ್ಟರೆ ಸರ್ಕಾರಿ ಕೆಲಸ ಸಿಗುತ್ತದೆ? ಎ ಫಿಲಿಪೈನ್ಸ್, ಬಿ ಕೊಲಂಬಿಯಾ, ಸಿ ಸಿಂಗಾಪುರ್, ಡಿ ಬಾಂಗ್ಲಾದೇಶ್. ಉತ್ತರ ಎ ಫಿಲಿಪೈನ್ಸ್.